ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದ್ರ ಮೀನ್ಸ್ ಮಾರ್ಚ್ 13ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 40 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ಅಂತ ಹೇಳ್ತಾ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಈ GK ಕ್ಲಾಸ್ಗಳನ್ನು ಮತ್ತು ಅನಾಲಿಸಿಸ್ ಕ್ಲಾಸ್ಗಳನ್ನು ಯಾರು ಸಹ ನೋಡಿಲ್ಲ ಅಲ್ವಾ, ಅದನ್ನು ಸಹ ನೀವು ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸರಿನಾ? ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಅದೇ ಒಂದು ಉಪಯೋಗ ಮಾಡಿಕೊಂಡು ಎಕ್ಸಾಮ್ ಬರೆದು ಆ್ಯಂಡ್ ಎಕ್ಸಾಮ್ಗೆ ಕ್ವಾಲಿಫೈ ಆಗಿರ್ತಕ್ಕಂಥ ಒಂದು 2-3 ವಿಷಯವನ್ನ ಈ ಒಂದು ಕ್ಲಾಸ್ನ ಎಂಡಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಸರಿನಾ? ಸಮ್ ಖುಷಿ ವಿಚಾರ. ಓಕೆ, ಹಾಗಾದ್ರೆ ಬನ್ನಿ ಇಂದಿನ ರ್ಯಾಪಿಡ್ ಫೈರ್ನ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಇತ್ತೀಚೆಗೆ ನೇಪಾಳದ ಮೊದಲ ಮಧೇಶಿ ಅಥವಾ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದೇನೆ. ಸರ್, ಯಾರು ಆಯ್ಕೆಯಾಗಿದ್ದಾರೆ ಸರ್? ಆಪ್ಷನ್ ಎ KP ಓಲಿ ಶರ್ಮಾ, ಆಪ್ಷನ್ ಬಿ ಪುಷ್ಪಕಮಲ್ ದಹಲ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಬಾಳೇಂದ್ರ ಶಾ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಏನಿದೆ ಅಂದ್ರೆ ಶೇರ್ ಬಹದ್ದೂರ್ ದೇವುಬಾ ಅಂತ ಇದೆ. ಹಾಗಾದ್ರೆ ಯಾರಾಗ್ತಾರೆ ಈ ಒಂದು ನೇಪಾಳದ ಮೊದಲ ಮಧೇಶಿ? ಸರಿನಾ? ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಆಪ್ಷನ್ ಸಿ ಬಾಳೇಂದ್ರ ಶಾ ಅಂತ ಹೇಳಬೇಕಾಗುತ್ತೆ. ಸರ್, ಯಾರು ಈ ಒಂದು ಬಾಳೇಂದ್ರ ಶಾ ಅವರು ಏನು ಈ ಒಂದು ಜಂಜಿ ಮೂವ್ಮೆಂಟ್ ಆಯ್ತಲ್ವಾ ಈ ಒಂದು ನೇಪಾಳದಲ್ಲಿ, ಅದಾದ ನಂತರ ಆಗಿರ್ತಕ್ಕಂತಹ ಮೊದಲ ಪ್ರಧಾನಮಂತ್ರಿ ಅಂತ ಹೇಳ್ತೇವೆ. ಸರಿನಾ? ಇದು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಇದಕ್ಕಿಂತ ಮುಂಚೆ ಆ ಒಂದು ಜಂಜಿ ಮೂವ್ಮೆಂಟ್ ಆಗೋಕ್ಕಿಂತ ಮುಂಚೆ ಯಾರಿದ್ರು ಅಂದ್ರೆ ಈ ಒಂದು KP ಓಲಿ ಶರ್ಮಾ ಇದ್ದ. ಓಕೆ, ಈತ ಜಾಸ್ತಿ ಇದ್ರೆ ಏನೋ ಕರಪ್ಷನ್ ಮಾಡಿರೋ ಕಾರಣದಿಂದಾಗಿ ಅಲ್ಲಿನ ಜನತೆ ಅನ್ನೋದಕ್ಕಿಂತ ಅದ ಯಂಗ್ ಜನರೇಷನ್ ಏನಿದೆ ಅಲ್ವಾ, ಅದು ಎಲ್ಲ ಸಹ ಸಿಡಿದು ಹೇಳುತ್ತೆ. ಆಲ್ಮೋಸ್ಟ್ ಪಾಲಿಟಿಕ್ಸ್ನ ಓಡಿಸ್ಬಿಡ್ತಾರೆ ಆ ಒಂದು ದೇಶದಿಂದ. ಓಕೆ, ಯಾವ ದೇಶ? ಈ ಒಂದು ನೇಪಾಳ ದೇಶ ಅಂತ ಹೇಳ್ತೀವಿ. ಸರಿನಾ? ನಮಗೆ ಕಂಪೇರ್ ಮಾಡಿದ್ರೆ ಅಲ್ಲಿನ ಒಂದು ಜನರೇಷನ್, ಯಂಗ್ ಜನರೇಷನ್ ಏನಿದೆ ಅಲ್ವಾ, ಬಹಳ ಕಡಿಮೆ ಇದೆ. ಬಟ್ ಅವ್ರು ತೊಗೊಂಡಿರ್ತಕ್ಕಂಥ ಇನಿಷಿಯೇಟಿವ್ ಸಖತ್ತಾಗಿದೆ. ಓಕೆ, ಇವನ್ ಇಂಡಿಯಾದಲ್ಲಿ ಆ ರೀತಿ ಇನ್ನೂ 1000 ವರ್ಷಗಳಾದರೂ ಸಹ ಬರೋದಿಲ್ವೇನೋ. ಯಾಕೆಂದರೆ ದ ಯೂನಿಟಿ ಅನ್ನೋದು ಇಂಡಿಯಾದಲ್ಲಿ ಸಹ ಬರುವುದಿಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್, ಭಾರತದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಯಾದ ಇಂಡಿಗೋ ತನ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಗೆ ಇತ್ತೀಚೆಗೆ ಯಾರು ರಾಜೀನಾಮೆ ನೀಡಿದ್ದಾರೆ ಅಂತ ಕೊಟ್ಟಿದ್ದಾನೆ. ಸರ್, ಈ ಒಂದು ಇಂಡಿಗೋನ CEO ರಾಜೀನಾಮೆ ನೀಡಿದ್ದಾರೆ ಅಂತೆ. ಯಾರು? ರೋನೋಜಾಯ್ ದತ್ತಾ ಅವರು, ಪೀಟರ್ ಎಲ್ಬರ್ಸ್ ಅವರು, ರಾಹುಲ್ ಭಾಟಿಯಾ ಅವರು, ಕ್ಯಾಸ್ಪರ್ ರೋಸ್ಟರ್ಡ್ ಅವರು ಅಂತ ಕೊಟ್ಟಿದ್ದಾರೆ. ಯಾರಾಗ್ತಾರೆ ಇದಕ್ಕೆ ಸರಿಯಾದ ಉತ್ತರ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್, ದ್ಯಾಟ್ ಈಸ್ ಈ ಒಂದು ಪೀಟರ್ ಎಲ್ಬರ್ಸ್ ಅವರು. ಸರ್ನ ಯಾರು? ಈ ಒಂದು ಪೀಟರ್ ಎಲ್ಬರ್ಸ್ ಅವರು ಇಂಡಿಗೋ CEO ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ಸರಿನಾ? ಇವರನ್ನ ಫೈರ್ ಮಾಡಲಾಗಿಲ್ಲ. ಅವರೇ ಈ ಒಂದು ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ಯಾರು ಅಂತ ಕೇಳಿದ್ರೆ ಈ ಒಂದು ಪೀಟರ್ ಎಲ್ಬರ್ಸ್. ಓಕೆ, ನೆನ್ಬಿಟ್ಕೊಳ್ಳಿ. ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ ಇನ್ RRB ಎಕ್ಸಾಮ್ಸ್ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸಚಿವ ಸಂಪುಟವು ಇತ್ತೀಚೆಗೆ ಜಲ ಜೀವನ್ ಮಿಷನ್ JJM ಯೋಜನೆಯನ್ನು ಯಾವ ವರ್ಷದವರೆಗೆ ವಿಸ್ತರಿಸಲು ಅನುಮೋದನೆಯನ್ನ ನೀಡಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವ ಒಂದು ವರ್ಷದವರೆಗೆ ಇದನ್ನ ಎಕ್ಸ್ಪೆಂಡ್ ಮಾಡಲು ಅನುಮೋದನೆ ನೀಡಿದೆ ಯಾರು? ಕೇಂದ್ರ ಸಚಿವ ಸಂಪುಟ. ಎಲ್ಲಿವರೆಗೆ ಹೇಳ್ಬೋದಾ? ಎಲ್ಲಿವರೆಗೆ ಅಂತಂದ್ರೆ ಅವಾಗ ನಾವು ಹೇಳ್ಬೇಕು ಸರ್, 2028 ಡಿಸೆಂಬರ್ವರೆಗೆ. ಸರಿನಾ? ಎಲ್ಲಿವರೆಗೆ? 2028 ಡಿಸೆಂಬರ್ವರೆಗೆ ಇದನ್ನ ವಿಸ್ತರಿಸಲು ಅನುಮೋದನೆ ನೀಡಿದೆ. ಯಾರು ಅನುಮೋದನೆ ನೀಡಿದ್ದಾರೆ ಅಂದ್ರೆ ಕೇಂದ್ರ ಸಚಿವ ಸಂಪುಟ ಇದನ್ನ ಅನುಮೋದನೆ ನೀಡಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಫಲಾನುಭವಿಗಳಿಗೆ ಹಣಕಾಸಿನ ನೆರವು ವಿತರಿಸಲಾದ ಓರೋನೋಧಾಯ್ ಯೋಜನೆ ಯಾವ ರಾಜ್ಯ ಸರ್ಕಾರದ ಪ್ರಮುಖ ಉಪಕ್ರಮವಾಗಿದೆ ಅಂತ. ಸರ್ನ ಯಾವ ಒಂದು ಯೋಜನೆಯ, ಯಾವ ಒಂದು ರಾಜ್ಯ ಸರ್ಕಾರದ ಒಂದು ಪ್ರಮುಖ ಉಪಕ್ರಮವಾಗಿದೆ? ಯಾವುದು ಈ ಒಂದು ಓರೋನೋಧಾಯ್ ಅನ್ನೋದು? ಒಡಿಶಾ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಮಣಿಪುರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಬಹುದು ಸರ್? ಪಶ್ಚಿಮ ಬಂಗಾಳ ಆಗಬಹುದಾ? ಹೌದಾ? ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ, ಒಂದು ಅಸ್ಸಾಂ ಅಂತ ಹೇಳ್ತೀವಿ. ಸರಿನಾ? ಯಾವ ರಾಜ್ಯ? ಒಂದು ಅಸ್ಸಾಂ ರಾಜ್ಯ ಓರೋನೋಧಾಯ್ ಎಂಬ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದಿದೆ. ಸರಿನಾ? ಇದು ಹಣಕಾಸು ನೆರವನ್ನು ನೀಡುತ್ತದೆ. ಯಾವ ಒಂದು ಯೋಜನೆ? ಈ ಒಂದು ಓರೋನೋಧಾಯ್ ಅನ್ನುವ ಒಂದು ಯೋಜನೆ ಅಥವಾ ಈ ಒಂದು ಉಪಕ್ರಮ ಅಂತ ಹೇಳ್ಬಹುದು. ಆ್ಯಂಡ್ ನೆಕ್ಸ್ಟ್ 5ನೇ ಪ್ರಶ್ನೆ, ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ LNG ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದಾಗ ಅನಿಲ ಹಂಚಿಕೆಗೆ ಆದ್ಯತೆ ನೀಡಲು ಭಾರತ ಸರ್ಕಾರ ಯಾವ ಕಾಯ್ದೆಯನ್ನು ಜಾರಿಗೆ ತಂದಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದೆ ನಮ್ಮ ಭಾರತ ಸರ್ಕಾರ? ಯಾವ ಒಂದು ಕಾಯ್ದೆ? ರಾಷ್ಟ್ರೀಯ ಭದ್ರತಾ ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆ, ವಿಪತ್ತು ನಿರ್ವಹಣಾ ಕಾಯ್ದೆ, ಕೈಗಾರಿಕಾ ವಿವಾದಗಳ ಕಾಯ್ದೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಬಿ ಅಂತ ಹೇಳ್ತೀವಿ, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಈ ಒಂದು ಅಗತ್ಯ ವಸ್ತುಗಳ ಕಾಯ್ದೆಯನ್ನ ನಮ್ಮ ಭಾರತ ಸರ್ಕಾರ ತಂದಿದೆ. ಸರಿನಾ? ಯಾಕೆ ಅಂತ ಕೇಳಿದ್ರೆ ಈ ಒಂದು ಅನಿಲ ಪೂರೈಕೆ ಒಂದು ವ್ಯತ್ಯಯ ಉಂಟಾದ ಒಂದು ಕಾರಣದಿಂದಾಗಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕುನೋ ಮತ್ತು ಗಾಂಧಿ ಸಾಗರ್ ಅಭಯಾರಣ್ಯದ ನಂತರ ಆಫ್ರಿಕನ್ ಚಿರತೆಗಳಿಗಾಗಿ ದೇಶದ 3ನೇ ನೆಲೆಯಾಗಿ ಯಾವ ಅಭಯಾರಣ್ಯವನ್ನು ಸಿದ್ಧಪಡಿಸಲಾಗುತ್ತಿದೆ ಅಂತ ಕೊಟ್ಟಿದ್ದಾನೆ. ಯಾವುದು ನಂತರ?
ಕುನೋ ಮತ್ತು ಗಾಂಧಿ ಸಾಗರ ಅಭಯಾರಣ್ಯದ ನಂತರ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ಕುನೋ, ಎರಡನೇದು ಯಾವುದು ಗಾಂಧಿ ಸಾಗರ್ ಅಭಯಾರಣ್ಯ, ಸೊ ವೈಲ್ಡ್ ಲೈಫ್ ಸೆಂಚುರಿ ಅಂತ ಹೇಳ್ತೀವಿ. ಸೊ ಇದರ ನಂತರ ಒಂದು ಹಾಗೆ ಎರಡರ ನಂತರ ಆಫ್ರಿಕನ್ ಚಿರತೆಗಳಿಗಾಗಿ ದೇಶದ 3ನೇ ನೆಲೆಯಾಗಿ ಯಾವ ಅಭಯಾರಣ್ಯವನ್ನು ಸಿದ್ಧಪಡಿಸಲಾಗುತ್ತಿದೆ ಅಂತ. ಇದನ್ನು ಆಲ್ರೆಡಿ ಐ ಥಿಂಕ್ 1-2 months ಹಿಂದೆ ಡೈಲಿ ಕರೆಂಟ್ ಅಫೇರ್ಸಲ್ಲಿ ಇದನ್ನು ನೋಡಿದ್ದೇವೆ ಅನಿಸುತ್ತೆ. ಓಕೆ, ನೋಡಿದ್ವಿ. ಸೊ ಇದನ್ನು ನಿಮಗೆ ಹೇಳಿದ್ದೀನಿ ಸಹ, ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳೋ ಚಾನ್ಸಸ್ ಸಾಕಷ್ಟಿರುತ್ತೆ ಅಂತ. ಸರ್ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ, ಈ ಒಂದು ನವದೆಹಲಿಯಲ್ಲಿ ಕಂಡುಬರ್ತಕ್ಕಂತಹ ರಾಣಿ ದುರ್ಗಾವತಿ ಅಭಯಾರಣ್ಯ. ಸರ್ನ ಯಾವುದು ಅಂತ ಹೇಳ್ತೀವಿ, ಈ ಒಂದು ರಾಣಿ ದುರ್ಗಾವತಿ ಅಭಯಾರಣ್ಯ ಅಂತ ಹೇಳ್ತೀವಿ. ಸರ್ನ ಫಸ್ಟ್ ಯಾವುದು, ಕೂನೋ. ಓಕೆ, ಯಾವುದು ಫಸ್ಟ್ ಕೂನೋ, ಸೆಕೆಂಡ್ ಯಾವುದು ಮಹಾತ್ಮ ಗಾಂಧೀಜಿದು, ಆ್ಯಂಡ್ ದೆನ್ ಥರ್ಡ್ ಯಾವುದು ಅಂತ ಕೇಳಿದ್ರೆ ರಾಣಿ ದುರ್ಗಾವತಿ ಅಂತ ಹೇಳ್ತೀವಿ. ಸರ್ನ ಯಾವುದು, ಈ ಒಂದು ರಾಣಿ ದುರ್ಗಾವತಿ. ಓಕೆ, KMR ಅಂತ ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ KGR ಅಂತ ಆದರೂ ನೆನ್ಪಿಟ್ಕೊಳ್ಳಿ, ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ, ಕುನೋ ನೆನಪಿರುತ್ತೆ. ಬಟ್ ಗಾಂಧಿ ಹಾಗೆ ಈ 3ನೇದು ಕಂಡುಬರ್ತಕ್ಕಂತಹ ರಾಣಿ ದುರ್ಗಾವತಿ ಅಭಯಾರಣ್ಯವನ್ನು ನೀವು ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ಏನು ಅಂದರೆ ನವದೆಹಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಸಹ ನಿಮಗೆ ಕೇಳ್ಬೋದು. ಸರಿನಾ? ಸೊ ಜಸ್ಟ್ ನಿಮಗೆ ಸಿಟಿ ಕೊಡ್ಬೋದು, ಸೊ ಅವಾಗ ಸಹ ನೀವು ಹೇಳಬೇಕಾಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟವು ತಮಿಳುನಾಡಿನ ಯಾವ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಘೋಷಿಸಲು ಅನುಮೋದನೆ ನೀಡಿದೆ? ಸರಿನಾ? ಸೊ ಯಾವುದನ್ನು ಅನುಮೋದನೆ ನೀಡಲಾಗಿದೆ, ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು ಮಧುರೈ ವಿಮಾನ ನಿಲ್ದಾಣ ಅಂತ ಹೇಳ್ತೀವಿ. ಸರ್ನ ಯಾವುದು ಈ ಒಂದು ಮಧುರೈ ವಿಮಾನ ನಿಲ್ದಾಣ. ಸೊ ಮಧುರೈಯಲ್ಲಿ ಯಾವ ಒಂದು ದೇವಿ ಕಂಡು ಬರ್ತಾರೆ, ಮಧುರೈ ಮೀನಾಕ್ಷಿ. ಓಕೆ, ಸೊ ಮೀನಿನ ಕಣ್ಣುಗಳನ್ನು ಹೊಂದಿರತಕ್ಕಂತಹ ಮೂರ್ತಿಯನ್ನು ನಾವೇನಂತ ಹೇಳ್ತೀವಿ, ಮೀನಾಕ್ಷಿ ಅಂತ ಹೇಳ್ತೇವೆ. ಓಕೆ, ಆ ಕಣ್ಣುಗಳೇನಾದರೂ ಕಾಮನ ಬಿಲ್ಲಿನ ಥರ ಇತ್ತು ಅಂತಂದರೆ ಅದಕ್ಕೆ ನಾವು ಹೇಳ್ತೀವಿ ಕಾಮಾಕ್ಷಿ ಅಂತ. ಓಕೆ, ಸೊ ಮೀನಾಕ್ಷಿ, ಕಾಮಾಕ್ಷಿ. ಮೀನಾಕ್ಷಿ ಅಂದರೆ ಆ ಒಂದು ಮೂರ್ತಿಯ ಕಣ್ಗಳು ಹೇಗಿರುತ್ತೆ ಅಂದರೆ ಮೀನಿನ ರೀತಿಯಲ್ಲಿ ಇರ್ತವೆ. ಓಕೆ, ಆ್ಯಂಡ್ ದೆನ್ ಕಾಮಾಕ್ಷಿ ಅಂದರೆ ಆ ಒಂದು ಕಣ್ಣಿನ, ಆ್ಯಂಡ್ ದೆನ್ ಆ ಒಂದು ಕಣ್ಣಿನ ಹುಬ್ಬುಗಳು. ಓಕೆ, ಸೊ ಅದೆಲ್ಲವೂ ಸಹ ಹೇಗೆ ಶೇಪಲ್ಲಿ ಇರುತ್ತೆ ಅಂದರೆ ದ ಐಬ್ರೋ ವಾಟ್ ಎವರ್ ದ ಎಲ್ಲ ಸಹ ಈ ಒಂದು ರೇನ್ಬೋ ಶೇಪಲ್ಲಿ ಇರುತ್ತೆ. ಓಕೆ, ಒಂದು ಕಾಮನ್ ಬಿಲ್ಲಿನ ಶೇಪಲ್ಲಿ ಇರುತ್ತೆ. ಸೊ ಆ ಕಾರಣದಿಂದಾಗಿ ಒಂದು ಕಾಮಾಕ್ಷಿ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಕಾಮಾಕ್ಷಿ ಯಾಕೆ ಸರ್, ಮೀನಾಕ್ಷಿ ಯಾಕೆ ಅಂದರೆ ಒಂದು ಮಧುರೈಯಲ್ಲಿ ಕಂಡುಬರ್ತಕ್ಕಂಥ ಒಂದು ದೇವಸ್ಥಾನ ಯಾವುದು ಅಂದರೆ ಒಂದು ಮಧುರೈ ಮೀನಾಕ್ಷಿ ಅಂತ ಹೇಳ್ತೀವಿ. ಸರ್ನಾ? ಸೊ ಒಂದು ಮಧುರೈ ಮೀನಾಕ್ಷಿಯಲ್ಲಿ ಕಂಡುಬರ್ತಕ್ಕಂತಹ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಮಾನ್ಯತೆ ಪಡೆದಿದೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 38ನೇ ಅಂತಾರಾಷ್ಟ್ರೀಯ ಯೋಗ ಮಹೋತ್ಸವವು ಇತ್ತೀಚೆಗೆ ಎಲ್ಲಿ ನಡೆಯುತ್ತಿದೆ ಅಂತ ಕೊಟ್ಟಿದ್ದಾನೆ. ಅಂತಾರಾಷ್ಟ್ರೀಯ ಯೋಗ ಮಹೋತ್ಸವ ಎಲ್ಲಿ ನಡೆಯಲಿದೆ ಸರ್ ಅದು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಈ ಒಂದು ಪರಮಾರ್ಥ ಎಲ್ಲಿ ಕಂಡುಬರುತ್ತೆ, ಪರಮಾರ್ಥ ನಿಕೇತನ ಎಲ್ಲಿ ಕಂಡುಬರೋದು ಅಂದರೆ ಈ ಒಂದು ಋಷಿಕೇಶದಲ್ಲಿ ಕಂಡುಬರುತ್ತೆ. ಋಷಿಕೇಶ ಎಲ್ಲಿ ಕಂಡುಬರುತ್ತೆ ಅಂದರೆ ಒಂದು ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಉತ್ತರಾಖಂಡದಲ್ಲಿ ಓಕೆ, ಸೊ ಏನು ನಡೀತಾ ಇದೆ ಅಂದರೆ ಒಂದು ಅಂತಾರಾಷ್ಟ್ರೀಯ ಯೋಗ ಮಹೋತ್ಸವವು ನಡೀತಾ ಇದೆ. ಓಕೆ, ಎಲ್ಲಿ ಈ ಒಂದು ಋಷಿಕೇಶದಲ್ಲಿ ಈ ಒಂದು ಪರಮಾರ್ಥ ನಿಕೇತನ ಅಂತ ಹೇಳ್ತೀವಿ. ಯಾವುದು ಈ ಒಂದು ಪರಮಾರ್ಥ ನಿಕೇತನ. ಓಕೆ, ಪರಮಾರ್ಥ ಎಲ್ಲದರಲ್ಲಿದ್ದ ದೊಡ್ಡ ಅರ್ಥ ಯಾವುದು, ಯೋಗವೇ ಪರಮಾರ್ಥ. ಸರಿನಾ? ಸೊ ಒಂದು ನಮ್ಮ ಜೀವನದ ಬಗ್ಗೆ ಒಂದು ಉತ್ತರ ಹುಡುಕಬೇಕು ಅಂದರೆ ನಾವೆಲ್ಲಿ ಹೋಗಬೇಕು, ಉತ್ತರಾಖಂಡಕ್ಕೆ ಹೋಗಬೇಕು. ಸೊ ಅಲ್ಲಿ ಏನು ಮಾಡಬೇಕು, ಯೋಗವನ್ನು ಮಾಡ್ಕೊಳ್ಬೇಕು. ಸೊ ಈ ಒಂದು ನಿಕೇತನವನ್ನು ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಇತ್ತೀಚೆಗೆ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾದ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ಯುಲಿಪ್ ಗಾರ್ಡನ್ ಎಲ್ಲಿದೆ ಅಂತ ಕೊಟ್ಟಿದ್ದಾನೆ. ಒಂದು ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ಯುಲಿಪ್ ಗಾರ್ಡನ್ ಎಲ್ಲಿ ಕಂಡುಬರುತ್ತೆ ಸರ್? ದ್ಯಾಟ್ ಈಸ್ ಇನ್ ಈ ಒಂದು ಶ್ರೀನಗರ ಅಂತ ಹೇಳ್ತೀವಿ. ಸರ್ನ ಎಲ್ಲಿ ಕಂಡುಬರುತ್ತೆ, ಒಂದು ಶ್ರೀನಗರದಲ್ಲಿ ಒಂದು ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ಯುಲಿಪ್ ಗಾರ್ಡನ್ ಕಂಡುಬರುತ್ತೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 99.93% ಸಾಕ್ಷರತಾ ದರವನ್ನು ಸಾಧಿಸುವ ಮೂಲಕ ಸಂಪೂರ್ಣ ಸಾಕ್ಷರ ಕೇಂದ್ರಾಡಳಿತ ಪ್ರದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಪ್ರದೇಶ ಯಾವುದು ಅಂತ ಕೊಟ್ಟಿದ್ದಾನೆ. ಸರ್ ಯಾವುದಾಗಿದೆ ಇದು, ಯಾವುದಂದ್ರೆ ಸರ್ ದ್ಯಾಟ್ ಈಸ್ ಒಂದು ಚಂಡೀಗಢ ಅಂತ ಹೇಳ್ತೀವಿ. ಓಕೆ, ಸೊ ಲಡಾಖ್ ನಂತರ ಇದು ಎರಡನೇದು ನೋಡಿ, ಇದು ಚಂಡೀಗಢ. ಸೊ ಏನಿದೆ ಇಲ್ಲಿ ಸಂಪೂರ್ಣ ಸಾಕ್ಷರತಾ ಕೇಂದ್ರಾಡಳಿತ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಮೊದಲ ಅಂತ ಕೊಡ್ತಿದ್ದ, ಏನಾದರೂ ಇದೇ ಮೊದಲಿತ್ತು ಅಂದರೆ, ಯಾಕೆಂದರೆ ಇದಕ್ಕಿಂತ ಹಿಂದೆ ನಿಮಗೆ ಲಡಾಖ್ ಇದೆ. ಓಕೆ, ಸೊ ಲಡಾಖ್ ಇರೋ ಕಾರಣದಿಂದಾಗಿ ನಿಮಗೆ ಇದು ಕೊಟ್ಟಿಲ್ಲ. ಸೊ ಮೊದಲ ಅಂತ ಕೊಟ್ಟಿಲ್ಲ. ಸೊ ಇದು ಎರಡನೇದು ಚಂಡೀಗಢ ಆಗುತ್ತೆ. ಓಕೆ, ಸೊ ಇದು ಸರ್ ನಿಮ್ಗೆ ಗೊತ್ತಿರಲಿ. ಫಸ್ಟ್ ಯಾವುದು ಇನ್ ಸ್ಟೇಟ್ ವೈಸ್ ಅಂತ ಹೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು ಮಿಜೋರಾಂ. ಸೆಕೆಂಡ್ ಯಾವುದು ಸರ್ ಗೋವಾ. ಥರ್ಡ್ ಯಾವುದು, ದಟ್ ಈಸ್ ತ್ರಿಪುರಾ. ಓಕೆ, ಅವನು ಥರ್ಡ್ ಇರೋದನ್ನು RRBD ಗ್ರೂಪ್ 2025 ಎಕ್ಸಾಮಲ್ಲಿ ಕೇಳಿದ್ದಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಲವಂತದ ಅಥವಾ ವಂಚನೆಯ ಮತಾಂತರವನ್ನು ತಡೆಯಲು ಧಾರ್ಮಿಕ ಸ್ವಾತಂತ್ರ್ಯ ವಿಧೇಯಕ 2026 ಕರಡನ್ನು ಅನುಮೋದಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಸರ್ನ ಯಾವ ರಾಜ್ಯವಾಗಿದೆ ಇದು, ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಛತ್ತೀಸ್ಗಢ ರಾಜ್ಯ ಅಂತ ಹೇಳ್ತೀವಿ. ಸರ್ನ ಸೊ ಬೆಸ್ಟ್ ಇನಿಷಿಯೇಟಿವ್ ತಂದಿದ್ದಾರೆ. ಓಕೆ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅರಾಮ್ಕೋ ತೈಲ ಸಂಸ್ಕರಣಾಗಾರವು ಯಾವ ದೇಶದ ರಾಷ್ಟ್ರೀಯ ತೈಲ ಮತ್ತು ನೈಸರ್ಗಿಕ ಅನಿಲ ಕಂಪನಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಸರ್ ಯಾವುದು ಒಂದು ಅರಾಮ್ಕೋ. ಓಕೆ, ಈ ಒಂದು ಆರಾಮ್ಕೋ ಹೇಗೆ ಸ್ವಲ್ಪ ಬಿಡಿಸಿ ಬರೀರಿ, ಸಂಧಿ ಮಾಡಿ ಅದಕ್ಕೆ ಆರಾಮ್ ಮಲ್ಕೋ
ಆರಾಮ್ ಮಲ್ಕೋ. ಯಾವ ದೇಶದಲ್ಲಿದೆ? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸೌದಿ ಅರೇಬಿಯಾದಲ್ಲಿ ಕಂಡುಬರುತ್ತೆ. ಯಾಕೆ ಅಂದರೆ ಇವ್ರು ಸುಮ್ಮನೆ ಬಿಡದೆ ಯು ಎಸ್ ಎಗೆ ಸಪೋರ್ಟ್ ಮಾಡಿದ್ರು. ಸೊ ಅದಕ್ಕೆ ಇವರು ಇರಾನ್ ಅವ್ರು ಏನು ಹೇಳಿದ್ದಾರೆ, ಆರಾಮ್ ಮಲ್ಕೋಪ್ಪ ನೀನು, ನಾನೊಂದು ಬಾಂಬ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಯಾರು? ಈ ಒಂದು ಇರಾನ್ ಅವರು. ಓಕೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಜವಳಿ ವಲಯದಲ್ಲಿ ಹೂಡಿಕೆಗಾಗಿ ಮತ್ತು ನೆಟ್ವರ್ಕಿಂಗ್ಗಾಗಿ ಜಾಗತಿಕ ವೇದಿಕೆಯಾದ ಭಾರತ್ ಟೆಕ್ಸ್ 2026 ಎಲ್ಲಿ ನಡೆಯಲಿದೆ ಅಂತ ಕೊಟ್ಟಿದ್ದಾನೆ. ಸರ್ ಎಲ್ಲಿ ನಡೆಯಲಿದೆ ಸರ್ ಇದು ಎಲ್ಲಿ ಅಂತಂದರೆ ಆಪ್ಷನ್ ಸಿ, ನವದೆಹಲಿ. ಆ್ಯಂಡ್ ನೆಕ್ಸ್ಟ್, ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ BPCL ಪಾಲಿಪ್ರೊಫೈಲೈನ್ ಘಟಕಕ್ಕೆ ಎಲ್ಲಿ ಅಡಿಪಾಯ ಹಾಕಿದರು ಅಂತ ಕೇಳಿದ್ದಾನೆ. ಸರ್ ಯಾವುದು? ಈ ಒಂದು BPCL ನ ಒಂದು ಪಾಲಿಪ್ರೊಫೈಲಿನ್ ಘಟಕಕ್ಕೆ ಅಡಿಪಾಯ ಹಾಕಿದ್ದಾರೆ. ಯಾರು? ನಮ್ಮ ಭಾರತ ಪ್ರಧಾನಮಂತ್ರಿ. ಎಲ್ಲಿ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಎರ್ನಾಕುಲಂ, ಕೊಚ್ಚಿ. ಹಾಗೇನೆ ಯಾಕೆ ಸರ್ ಇಲ್ಲಿ? ಜಸ್ಟ್ ಬಿಕಾಸ್. ಓಕೆ. ಸೊ ಇಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಫಂಡಮೆಂಟಲ್ಸ್ ಒದಗ್ತಾ ಇರಬಹುದೇನೋ, ಬಟ್ ಇಲ್ಲಿವರೆಗೂ ಮಾಡದೇ ಇರೋರು ಇವಾಗ ಯಾಕೆ ಮಾಡ್ತಾ ಇದ್ದಾರೆ? ಮತ್ತೆ ಅಗೇನ್ ದ ಸೇಮ್ ರೀಸನ್ ಸರ್, ಎಲೆಕ್ಷನ್ ಬರ್ತಾ ಇದೆ ಅಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್, ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪಿನ ಪ್ರಕಾರ ನಿಷ್ಕ್ರಿಯ ಇಚ್ಛಾಮರಣವನ್ನು. ಓಕೆ. ಸೊ ಇಲ್ಲಿ ಕನ್ನಡ ಪದ ನನಗೆ ಹೇಗೆ ನೆನಪು ಬಿಡ್ತದೋ ಗೊತ್ತಿಲ್ಲ, ಬಟ್ ಆ್ಯಕ್ಟಿವ್ ಪ್ಯಾಸಿವ್ ಅಂತ ನೀವು ಕೇಳಿರ್ತೀರಾ. ಓಕೆ. ಸೊ ಆ್ಯಕ್ಟಿವ್ ಆ್ಯಂಡ್ ದೆನ್ ಅದರ ಅಪೋಸಿಟ್ ಯಾವುದು? ಪ್ಯಾಸಿವ್ ಅಂತ. ಓಕೆ. ಸೊ ಇಲ್ಲಿ ಆ್ಯಕ್ಟಿವ್ ಬಿಟ್ ಹಾಕ್ಬಿಡಿ, ಪ್ಯಾಸಿವ್ ನೆನ್ಪಿಟ್ಕೊಳ್ಳಿ. ಪ್ಯಾಸಿವ್ ಇಥನೇಷಿಯಾ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಪ್ಯಾಸಿವ್ ಇಥನೇಷಿಯಾ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಮೂಲಭೂತ ಹಕ್ಕೆಂದು ಗುರುತಿಸಲಾಗಿದೆ ಅಂತ ಕೇಳಿದಾನೆ. ಓಕೆ. ಸೊ ಯಾಕೆಂದರೆ ರೀಸೆಂಟಾಗಿ ಹರೀಶ್ ರಾಣಾ, ಐ ಥಿಂಕ್ ಅವ್ರ ಹೆಸರು. ಓಕೆ. ಯಾರು ಅಂದರೆ ಐ ಥಿಂಕ್ ಅಲ್ಲ, ಎಕ್ಸಾಕ್ಟ್ ಅವರೇ, ಹರೀಶ್ ರಾಣಾ ಅವರು. ಓಕೆ. ಸೊ ಈ ಹರೀಶ್ ರಾಣಾ ಅವರು ಕಳೆದ 10 ವರ್ಷಗಳಿಂದ ಕೋಮಾದಲ್ಲಿದ್ದಾರೆ. ಎಷ್ಟು ವರ್ಷ? ಕಳೆದ 10 ವರ್ಷಗಳಿಂದ. ಅವರಿಗೆ 23 ವಯಸ್ಸಿದ್ದಾಗ ಅವರು ಕಾಲೇಜಿನ ಹಾಸ್ಟೆಲ್ನ ಮಹಡಿಯಿಂದ ಕೆಳಗಡೆ ಬೀಳ್ತಾರೆ. ಓಕೆ. ಸೊ ಹೆಡ್ ಇಂಜುರಿ ಆಗುತ್ತೆ. ಹೆಡ್ ಇಂಜುರಿ ಆದ ನಂತರ ಅವರಿಗೆ ಈ ಒಂದು ಏಮ್ಸಲ್ಲಿ ದಾಖಲಾಗ್ತಾರೆ. ಸೊ ದಾಖಲಾದ ನಂತರವೂ ಸಹ ಅವರು ರಿಕವರಿ ಆಗೋದಿಲ್ಲ, ಅವರು ಕೋಮಾಗಿ ಹೋಗಿಬಿಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಸೊ ಅಪ್ರಾಕ್ಸ್ 10 ಇಯರ್ಸ್. ಆ್ಯಂಡ್ ದೆನ್ ಅವರಿಗೆ ಇವಾಗ ಪ್ರೆಸೆಂಟ್ ಏಜ್ ಎಷ್ಟು? 32 ಏಜ್ ಇದೆ. ಸೊ ಅದಕ್ಕೆ ಅವರ ತಂದೆಯೇ ಕೋರಿಕೆ ಕೊಟ್ಟಿದ್ದಾರೆ 2018ರಲ್ಲಿ 2019ರಲ್ಲಿ. ಓಕೆ. ಸೊ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿ ಸಲ್ಲಿಸ್ತಾರೆ, ಏನು? ದಯಾಮರಣವನ್ನು ಕೊಡಬೇಕು ಅಂತ. ಸೊ ಅಲ್ಲಿಂದ ಅದು ಡ್ರ್ಯಾಗ್ ಆಗ್ತಾ ಬಂದು 2026ರಲ್ಲಿ ಅವರಿಗೆ ದಯಾಮರಣವನ್ನು ಸಿಕ್ಕಿದೆ. ಸರಿನಾ? ಯಾರಿಗೆ? ಒಂದು ಹರೀಶ್ ರಾಣಾ ಅವರಿಗೆ. ಓಕೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು ಯಾವ ಒಂದು ವಿಧಿಯ ಅಡಿಯಲ್ಲಿ ಒಂದು ಪ್ಯಾಸಿವ್ ಯುಥನೇಷಿಯಾನ ಮೂಲಭೂತ ಹಕ್ಕು ಎಂದು ಗುರುತಿಸಲಾಗಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಯಾವುದಂದ್ರೆ ಸರ್ ಆಪ್ಷನ್ ಸಿ 21. ಬದುಕು ಹಕ್ಕು ಇದರಲ್ಲೇ ಇದೆ, ಸಾಯುವ ಹಕ್ಕು ಇದರಲ್ಲೇ ಇದೆ. ಓಕೆ. ಆ್ಯಂಡ್ ಮೊಬೈಲ್ ಯೂಸ್ ಮಾಡೋ ಹಕ್ಕು ಇದರಲ್ಲೇ ಇದೆ, ಚಾಟ್ ಮಾಡುವ ಹಕ್ಕು ಇದರಲ್ಲೇ ಇದೆ. ಓಕೆ. ನಿಮಗೆ ಇಷ್ಟ ಬಂದಿರತಕ್ಕಂಥವ್ರನ್ನ ಮದುವೆ ಆಗೋದು ಇದೇ ಒಂದು ಎಲ್ಲಿ ಕಂಡು ಬರುತ್ತೆ ನಿಮಗೆ. ಓಕೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಈ ವಿಧಿ ಲೈಫ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ಯಾವುದು? ಆರ್ಟಿಕಲ್ 21. ಓಕೆ. ಸೊ ಹುಡುಗರಿಗೆ ಮದುವೆ ಆಗಿರತಕ್ಕಂಥ ಒಂದು ಏಜ್ ಎಷ್ಟು ಸರ್? ಅಗೇನ್ 21. ಓಕೆ. ಇದೇ ನೋಡಿ, ನೆನ್ಪಿಟ್ಕೊಳ್ಳಿ. ಓಕೆ. ಬಟ್ ಇಲ್ಲಿ ಆ್ಯಕ್ಟಿವ್ ಇಥನೇಷಿಯಾ ಮತ್ತು ಪ್ಯಾಸಿವ್ ಇಥನೇಷಿಯಾ ಅಂತ ಕೊಡ್ತಾನೆ. ಓಕೆ. ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ ನೀವು. ಆ್ಯಕ್ಟಿವ್ ಅಂತ ಯಾಕಂದರೆ ಜಸ್ಟ್ ಒಂದು ಮಾಕ್ ಟೆಸ್ಟಲ್ಲಿ ನೋಡ್ತಾ ಇದೆ. ಸೊ ಆ್ಯಕ್ಟಿವ್ ಇಥನೇಷಿಯಾ ಅಂತ ಸ್ವಲ್ಪ ನಾನೇ ಕನ್ಫ್ಯೂಷನ್ ಮಾಡ್ಕೊಂಡು ಟಿಕ್ ಹಾಕಿದೆ, ಬಟ್ ಹೋಯ್ತು ಒಂದು. ಓಕೆ. ಬಟ್ ನೀವೇನು ನೆನ್ಪಿಟ್ಕೊಳ್ಳಿ ಅಂದರೆ ಈ ಒಂದು ಪ್ಯಾಸಿವ್ ಇಥನೇಷಿಯಾ ಅಂತ ನೆನ್ಪಿಟ್ಕೊಳ್ಳಿ. ಓಕೆ. ಪ್ಯಾಸಿವ್ ಇಥನೇಷಿಯಾ ಅಂತಂದರೆ ಏನು ಅಂತ ನಿಮಗೆ ಕೇಳ್ಬೋದು. ಇಚ್ಛಾಮರಣ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇಚ್ಛಾಮರಣ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು 5 ಸ್ಟ್ರಾಟಜಿಕ್ ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ತೀರಾ. ಓಕೆ. ದಾಂಡೇಲಿ ಹೇಳ್ಕೊಂಡು ಬರುತ್ತೆ, ಕರ್ನಾಟಕದಲ್ಲಿ ಹೇಳ್ಕೊಂಡು ಬರುತ್ತೆ. ಆ್ಯಂಡ್ ದೆನ್ ಹಿಮಚಿರತೆ ಯೋಜನೆಯನ್ನು ಯಾವಾಗ ಆರಂಭಿಸಿದರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇನ್ 2009ರಲ್ಲಿ ಆರಂಭ ಮಾಡಲಾಗಿದೆ. ಓಕೆ. ಆ್ಯಂಡ್ ನೆಕ್ಸ್ಟ್, ಸ್ವಾತಂತ್ರ್ಯದ ನಂತರ ಯಾರು ಕೊಟ್ಟಿದ್ದಾರೆ ಸರ್ ಇದನ್ನು? ಯಾರು ಅಂತ ಹೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು KD ಜಾಧವ್ ಅವರು. ಆ್ಯಂಡ್ ನೆಕ್ಸ್ಟ್, ಈ ಒಂದು ಮೊದಲ ಚುನಾವಣಾ ಆಯುಕ್ತರು ಯಾರಾಗಿದ್ದರು ಸ್ವತಂತ್ರ ಭಾರತದ್ದು? ಯಾರು ಸರ್ ಅವರು? ಯಾರು ಅಂದರೆ ಈ ಒಂದು ಸುಕುಮಾರ್ ಸೇನ್ ಅವರು. ಓಕೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಗೊಂಡ ಮತ್ತು ಮಾಡಿಯಾ ಬುಡಕಟ್ಟು ಜನಾಂಗದವರು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ? ಯಾವ ರಾಜ್ಯದಲ್ಲಿ ಸರ್? ಛತ್ತೀಸ್ಗಢದಲ್ಲಿ ವಾಸಿಸುತ್ತಾರೆ. ಸೊ ಯಾರು? ಈ ಛತ್ತೀಸ್ಗಢದಲ್ಲಿ. ಈ ಮಧ್ಯಪ್ರದೇಶ ಅಂತ ಹಾಕಬಹುದಾ? ನಾವು ಹಾಕಬಹುದು, ಬಟ್ ಮಾಡಿಯಾ ಬುಡಕಟ್ಟನ್ನು ಸಹ ಅವ್ನು ಕೊಟ್ಟಿದ್ದಾನಲ್ವಾ? ಸೊ ಅದಕ್ಕೆ ನಾವೇನಂತ ಹೇಳಬೇಕಾಗುತ್ತೆ ಅಂದರು? ಛತ್ತೀಸ್ಗಢ ಅಂತ ಹೇಳಬೇಕಾಗುತ್ತೆ. ಸರ್ ಯಾವುದೇ ಒಂದು ಛತ್ತೀಸ್ಗಢ. ಆ್ಯಂಡ್ ದೆನ್ ಮತ್ತೆ ಈಗೇನು ಗೊಂಡ ಮತ್ತು ಬಿಲ್ ಅಂತ ಕೊಟ್ಟರೆ ನಿಮಗೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಮಧ್ಯಪ್ರದೇಶ ಅಂತ. ಓಕೆ. ಸೊ ಆ್ಯಂಡ್ ದೆನ್ ಇವಾಗ 20 ಕವರ್ ಆಯಿತು. ಸೊ ಇನ್ನೂ ಒಂದು 20 ಕ್ವಶನ್ಸ್ ನೋಡೋಣವಾ? ಐ ಥಿಂಕ್ 30 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ಓಕೆ. ನೋಡುವ, ಯಾಕಂದರೆ ಇಂಪಾರ್ಟೆಂಟ್ ಇದೆ ಮತ್ತೆ ಪ್ರಶ್ನೆ ಅದಕ್ಕೆ. ಸೊ ಏನಿದೆ? ಸುಸ್ಥಿರ ಗ್ರಾಮೀಣ ಕುಡಿಯುವ ನೀರಿನ ಪೂರೈಕೆಗಾಗಿ 8.69 ಲಕ್ಷ ಕೋಟಿ ವೆಚ್ಚದೊಂದಿಗೆ ಜಲಜೀವನ್ ಮಿಷನ್ ಅನ್ನು 2028ರವರೆಗೂ ಡ್ರ್ಯಾಗ್ ಮಾಡಲಾಗಿದೆ. ಓಕೆ. ವಿಸ್ತರಿಸಲು ಯೋಜನೆ ಹಾಕಲಾಗಿದೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಪಶ್ಚಿಮ ಏಷ್ಯಾದ ಉದ್ವಿಗ್ನತೆಯ ನಡುವೆ LPG ಮತ್ತು ಅನಿಲ ಪೂರೈಕೆಯನ್ನು ನಿಯಂತ್ರಿಸಲು ಭಾರತ ಸರ್ಕಾರವು ಇತ್ತೀಚೆಗೆ ಯಾವ ಕಾಯ್ದೆಯನ್ನು ಜಾರಿಗೆ ತಂದಿದೆ? ಸರ್ ಇದು ಯಾವುದು ಹೇಳ್ಬೋದಾ? ಯಾವುದು? ಅಗತ್ಯ ಸರಕುಗಳ ಕಾಯ್ದೆ ಅಂತ ಹೇಳಿದ್ವಿ ಅಲ್ವಾ? ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಅಂತ. ಸೊ ಯಾವಾಗ ಬಂದಿದೆ ಅದು? ಆ ಒಂದು ಕಾಯ್ದೆ 1955ರಲ್ಲಿ ಬಂದಿದೆ ನೋಡಿ. ಪೌರತ್ವ ಕಾಯ್ದೆ ಅಂತ ಒಂದು ಬರುತ್ತೆ ಗೊತ್ತಾ? ಒಂದು ಪೌರತ್ವ ಕಾಯ್ದೆ ಬಂದಿರೋ ಸಹ ನಿಮಗೆ ಇದೆ 1955ರಲ್ಲಿ. ಓಕೆ. ನೆನಪಿದೆಯಾ? ಓಕೆ. ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ನಿಮ್ಮ SBI
ಅದು ಸಹ ಇದೇ ವರ್ಷ. ಏನು ಸಂಬಂಧ ಇದೆ 1955ಕ್ಕೆ SBIಗೆ ಏನು ಸಂಬಂಧ ಇದೆ ಅಂತ ಕಮೆಂಟ್ ಮಾಡ್ಬೋದಾ? ಇದನ್ನು ಹೋಮ್ವರ್ಕ್ ನಂಬರ್ 1 ಆಗಿ ತಗೊಳ್ಳಿ, ಇದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಕೇಂದ್ರ ಸರ್ಕಾರವು ಪ್ರೆಸ್ ನೋಟ್ 3 ಚೌಕಟ್ಟಿನ ಅಡಿಯಲ್ಲಿ ವಿದೇಶ ಹೂಡಿಕೆಗಳಿಗೆ ಎಷ್ಟು ದಿನಗಳ ಅನುಮೋದನೆಯ ಕಾಲಮಿತಿಯನ್ನು ನಿಗದಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಸರ್ ಎಷ್ಟು ದಿನಗಳು ಅಂದರೆ ಸರ್ ಆಪ್ಷನ್ ಸಿ ಅಂತ ಹೇಳ್ತೀವಿ 60 ದಿನಗಳು ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರವಾಸೋದ್ಯಮವು ಜಾಗತಿಕ ಸಂಪರ್ಕವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರವು ಇತ್ತೀಚೆಗೆ ತಮಿಳುನಾಡಿನ ಯಾವ ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನು ನೀಡಿದೆ? ಸರ್ ಮದುರೈ ಮೀನಾಕ್ಷಿ ಅಂತ ಅಷ್ಟು ಚೆನ್ನಾಗಿ ಹೇಳಿದ್ರೆ ಸೊ ಹೇಗೆ ಮರೆಯೋಕ್ಕಾಗುತ್ತೆ? ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು PPVFRA ಕಾಯ್ದೆಯಡಿಯಲ್ಲಿ ಪೇಟೆಂಟ್ ರಕ್ಷಣೆ ಪಡೆದ ನೌಘರಿ ಪಾನ್ ಮೇಥಿ ಯಾವ ರಾಜ್ಯದ ಜಿಲ್ಲೆಗೆ ಸೇರಿದ್ದಾಗಿದೆ ಅಂತ. ಸರ್ ಈ ಒಂದು ನೌಘರಿ ಏನು ಸರ್ ಇದು? ಎಷ್ಟು ಸರಿ ನಾವು ಓದಿದ್ವಿ? ಯಾವುದು? ರಾಜಸ್ಥಾನವಾ? ಹೌದು, ರಾಜಸ್ಥಾನ. ಆ್ಯಂಡ್ ನೆಕ್ಸ್ಟ್, ಒಂದು ದಶಕದ ಕಾಲ ಕಾರ್ಯನಿರ್ವಹಿಸಿ ಮಾರ್ಚ್ 2026ರಲ್ಲಿ ಭೂಮಿಯ ವಾತಾವರಣಕ್ಕೆ ಮರುಪ್ರವೇಶ ಮಾಡಲಿರುವ ನಾಸಾದ ಉಪಗ್ರಹ ಯಾವುದು ಅಂತ. ಓಕೆ, ಸೊ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ನಿಮಗೆ ಇದು ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಯಾವುದು? ಸರ್ ಯಾವುದು ಬ್ರ್ಯಾಕೆಟಲ್ಲಿ ಕೊಟ್ಟಿರುತ್ತೆ ಅದೇ ಇರುತ್ತೆ, ಸ್ವಲ್ಪ ಗೆಸ್ಸಲ್ಲಿ. ಯಾವುದು? ವ್ಯಾನ್ ಅಲೆನ್ ಪ್ರೋಬೆ ಅಂತ ಹೇಳ್ತೀವಿ. ಸರ್ ಯಾವುದು? ಒಂದು ವ್ಯಾನ್ ಅಲೆನ್ ಪ್ರೋಬೆ. ಓಕೆ, ಸೊ ನಿಮ್ಮ ಮನೆಗೆ ಅಗೇನ್ ನಿಮ್ಮ ಸ್ಕೂಲ್ ವ್ಯಾನ್ ಬರ್ತಾ ಇದೆ ನೋಡಿ, ರಿಟರ್ನ್ ಎಲ್ಲಿಂದ? ನಾಸಾದಿಂದ. ಓಕೆ, ಯಾವುದು? ಈ ಒಂದು ವ್ಯಾನ್ ಅಲೆನ್ ಪ್ರೋಬೆ. ಅಂದರೆ ನೆಕ್ಸ್ಟ್, ಈ ಒಂದು ಸಂಪರ್ಕಿತ ಕೈಗಾರಿಕಾ ತಂತ್ರಜ್ಞಾನಗಳ ಸೈಬರ್ ಭದ್ರತೆಯನ್ನು ಪರೀಕ್ಷಿಸಲು ಡೆಲ್ಟಾಯ್ ಸಂಸ್ಥೆಯು ಕನೆಕ್ಟ್ ಸೇಫ್ ಲ್ಯಾಬ್ ಅನ್ನು ಎಲ್ಲಿ ಪ್ರಾರಂಭಿಸಿದೆ ಅಂತ. ಕನೆಕ್ಟ್ ಸೇಫ್. ಓಕೆ, ಯಾವುದು? ಎಲ್ಲಿ ಪ್ರಾರಂಭಿಸಿದೆ? ಯಾರು? ಈ ಒಂದು ಡೆಲ್ಟಾಯ್ ಸಂಸ್ಥೆ. ಎಲ್ಲಿ ಹೇಳುವುದಾ? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಬೆಂಗಳೂರಲ್ಲಿ. ಓಕೆ, ಸೊ ಬೆಂಗಳೂರಲ್ಲೇ ನಾವು ಕನೆಕ್ಟ್ ಆದ್ವಿ ಸರ್. ಹೇಗಾದರೂ ನೆನ್ಪಿಟ್ಕೊಳ್ಳಿ. ಓಕೆ, ನೆನ್ಪಿಟ್ಕೊಳ್ಬೇಕಷ್ಟೇ. ಹೇಗೆ ಥಿಂಕ್ ಮಾಡ್ತೀರಾ, ಏನು ಬಿಡ್ತೀರಾ ಗೊತ್ತಿಲ್ಲ. ಓಕೆ, ಒಟ್ಟಿನಲ್ಲಿ ಅದು ಫನ್ ಆಗಾದರೂ ಇರಲಿ, ಸೀರಿಯಸ್ ಆಗಾದರೂ ಇರಲಿ. ಓಕೆ, ಕನೆಕ್ಟ್ ಸೇಫ್ ಎಲ್ಲಿ? ಬೆಂಗಳೂರಲ್ಲಿ. ಓಕೆ, ಸೊ ನೀವು ನೆನಪಿಟ್ಕೊಳ್ಬೋದು ಯಾವುದು? ಒಂದು ಡೆಲ್ಟಾ ಸಂಸ್ಥೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತಂಬಾಕಿನ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಯಾವ ದಿನಾಂಕದಂದು ಧೂಮಪಾನ ರಹಿತ ದಿನವನ್ನು ಆಚರಿಸಲಾಗುತ್ತದೆ ಅಂತ. ಓಕೆ, ಸೊ ಯಾವ ದಿನ ಅಂದರೆ ಸರ್ ದ್ಯಾಟ್ ಈಸ್ ಈ ಮಾರ್ಚ್ 11ಕ್ಕೆ ನಾವು ಆಚರಣೆ ಮಾಡ್ತೀವಿ. ಸರ್ ಏನು ಆಚರಣೆ ಮಾಡ್ತೀವಿ? ಧೂಮಪಾನ ರಹಿತ ದಿನವನ್ನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಈ ಮಾರ್ಚ್ 11ರಂದು. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಒಬ್ಬ ಪರ್ಸನ್ಗೆ ಹೇಳಿದೆ ನಾನು, ಇವತ್ತು ನೋ ಸ್ಮೋಕಿಂಗ್ ಡೇ ಇದೆ ಅಂತ. ಸರ್ ನಾನು ಸ್ಮೋಕೇ ಮಾಡಲಿಲ್ಲ ಅಂದರೆ ಅವ್ರು ನೋ ಸ್ಮೋಕಿಂಗ್ ಡೇ ಹೆಂಗೆ ಸರ್ ಆಚರಣೆ ಮಾಡ್ತಾರೆ? ಸೊ ಅದಕ್ಕಾದ್ರೂ ನಾನು ಸ್ಮೋಕ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಓಕೆ, ಹೇಗೆ ಹೇಳುವ ಈ ಥರ ಇರೋರಿಗೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್, ಈ 29ನೇ ಪ್ರಶ್ನೆ, ಕರ್ನಾಟಕದ ಯಾವ ವನ್ಯಜೀವಿ ಧಾಮದಲ್ಲಿ ಅಳಿವಿನಂಚಿನಲ್ಲಿರುವ ಸಿಂಹ ಬಾಲದ ಕೋತಿ ಲಯನ್ ಟೇಲ್ಡ್ ಮಕಾಕ್ ಆವಾಸ್ಥಾನ ರಕ್ಷಿಸಲು ಹೈಕೋರ್ಟ್ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿದೆ ಅಂತ ಕೊಟ್ಟಿದ್ದಾನೆ. ಸರ್ನಾ, ಸೊ ಯಾವುದು? ಸರ್ ಯಾವುದು? ಶರಾವತಿ ಕಣಿವೆಯ? ಹೌದಾ? ಹೌದದೇ. ಅದಂದರೆ ಒಂದು ಶರಾವತಿ ಕಣಿವೆ ವನ್ಯಜೀವಿ ಧಾಮ ಅಂತ ಹೇಳ್ತೀವಿ. ಏನಿದೆ ಕಥೆ ಇಲ್ಲಿ ಕೇಳಿ ಒಂದು ಸ್ವಲ್ಪ. ಏನು? ಕರ್ನಾಟಕದ ಯಾವ ವನ್ಯಜೀವಿ ಧಾಮದಲ್ಲಿ ಅಳಿವಿನಂಚಿನಲ್ಲಿರುವ ಈ ಲಯನ್ ಟೇಲ್ಡ್ ಮಕಾಕ್ ಆವಾಸಸ್ಥಾನ ರಕ್ಷಿಸಲು ಹೈಕೋರ್ಟ್ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿದೆ. ಸರ್ನಾ, ಸೊ ಈ ಒಂದು ಆವಾಸಸ್ಥಾನವನ್ನೇ ಸ್ಥಗಿತಗೊಳಿಸಿಲ್ಲ, ಅಲ್ಲಿ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿದೆ. ಎಲ್ಲಿ? ಒಂದು ಶರಾವತಿ ಕಣಿವೆ ವನ್ಯಜೀವಿ ಧಾಮದಲ್ಲಿ. ಹಾಗಾದರೆ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಹೇಳ್ಬೋದಾ? ಹೇಳಿ ನೋಡುವ, ಇದಕ್ಕೆ ಕಮೆಂಟ್ ಮಾಡಿ. ಇದಕ್ಕೆ ಯಾವುದು? ಈ ಒಂದು ವನ್ಯಜೀವಿ ಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ? ಯಾವುದು? ಶರಾವತಿ ಕಣಿವೆ ವನ್ಯಜೀವಿ ಧಾಮ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಪಾನ್ ಮತ್ತು ಕೊರಿಯಾದಲ್ಲಿ ಸಂತಾನೋತ್ಪತ್ತಿ ಮಾಡುವ ಯಾವ ಅಪರೂಪದ ವಲಸೆ ಹಕ್ಕಿಯು ಇತ್ತೀಚೆಗೆ ಗುಜರಾತ್ನ ಪಾವಗಡ ಬೆಟ್ಟಗಳಲ್ಲಿ ಕಂಡು ಬಂದಿದೆ ಅಂತ ಕೊಟ್ಟಿದ್ದಾನೆ. ಸರ್ನಾ, ಸೊ ಯಾವುದು ಅಂದರೆ ಈ ಒಂದು ಬ್ಲೂ ಆ್ಯಂಡ್ ವೈಟ್ ಫ್ಲೈ ಕ್ಯಾಚರ್ ಅಂತ ಹೇಳ್ತೀವಿ. ಯಾವುದು? ಆಪ್ಷನ್ ಬಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 31ನೇ ಪ್ರಶ್ನೆ, ಈ ಒಂದು ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿರುವ ಯಾವ ಐತಿಹಾಸಿಕ ಸೇತುವೆಯನ್ನು ಈ 117.54 ಕೋಟಿ ವೆಚ್ಚದಲ್ಲಿ ನವೀಕರಿಸಲು ಸರ್ಕಾರ ಅನುಮೋದನೆ ನೀಡಿದೆ ಅಂತ. ಸರ್ ಯಾವುದು ಅಂದರೆ ಒಂದು ಬ್ಯಾಸ್ಕೂಲ್ ಸೇತುವೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶೇಷನಾಗ್ 150 ಎಂಬ ಸುದೀರ್ಘ ವ್ಯಾಪ್ತಿಯ ಸ್ವಾರ್ಮ್ ಅಟ್ಯಾಕ್ ಡ್ರೋನ್ ಅನ್ನು ಅಭಿವೃದ್ಧಿಪಡಿಸುತ್ತಿರುವ ಸಂಸ್ಥೆ ಯಾವುದು ಅಂತ. ಸರ್ ಯಾವ ಸಂಸ್ಥೆ ಸರ್ ಇದು? ಯಾವುದು ಅಂದರೆ ಒಂದು ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ. ಏನು? ಯಾವುದು? ಆಪ್ಷನ್ ಬಿ, ನ್ಯೂ ಸ್ಪೇಸ್. ನ್ಯೂ ನಾಗ ಶೇಷನಾಗ 150 ಹೀಗೆ ನೆನ್ಪಿಟ್ಕೊಳ್ಳಿ. ಏನಾದರೂ ಫನ್ನಾಗಿ ಮಾತಾಡಿ ಅದ್ರ ಜೊತೆ. ಓಕೆ, ಕ್ವಶನ್ ಜೊತೆ ಮಾತಾಡಿದ್ರೆ ಅದು ಕ್ವಶನ್ ನಮಗೆ ಮಾತಾಡುತ್ತೆ ಅಷ್ಟೇ. ಓಕೆ, ಸೊ ಇದು ಯಾವುದು ಅಂದರೆ ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ. ಯಾವುದು? ಒಂದು ಶೇಷನಾಗ್ 150ನ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಓಕೆ, ಯಾರ ಜೊತೆಗೆ ಸೇರಿ? DRDO ಜೊತೆಗ ಇಲ್ಲ. ಸೊ ಇದು ಒಂದೇ ಅಭಿವೃದ್ಧಿಪಡಿಸಿದೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನವದೆಹಲಿಯಲ್ಲಿ ನಡೆದ ಕೃಷಿ ಆಹಾರ ವ್ಯವಸ್ಥೆಯಲ್ಲಿನ ಮಹಿಳೆಯರ ಜಾಗತಿಕ ಸಮ್ಮೇಳನದಲ್ಲಿ GCWS 2026 ವಿಶ್ವಸಂಸ್ಥೆ ಯಾವ ವರ್ಷವನ್ನು ಮಹಿಳಾ ರೈತರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ ಅಂತ ಕೇಳಿದ್ದಾನೆ. ಸರ್ನ ಯಾವುದು? ಮಹಿಳಾ ರೈತರ ಅಂತಾರಾಷ್ಟ್ರೀಯ ವರ್ಷ ಎಲ್ಲಿ? ನವದೆಹಲಿಯಲ್ಲಿ ಇದನ್ನು ಘೋಷಣೆ ಮಾಡಿದ್ದಾರೆ, ಕೃಷಿ ಆಹಾರ ವ್ಯವಸ್ಥೆಯಲ್ಲಿನ ಮಹಿಳೆಯರ ಜಾಗತಿಕ ಸಮ್ಮೇಳನದಲ್ಲಿ. ಓಕೆ, ಸೊ ಯಾವ ವರ್ಷ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ 2026. ಯಾವುದು? 2026 ಅಂತ ಹೇಳ್ತೇವೆ. ಇದೇ ವರ್ಷ ನೋಡಿ. ಆ್ಯಂಡ್ ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 10ನೇ ಸ್ಥಾಪನಾ ದಿನದಂದು ನೀಡಲಾದ ಮಾಹಿತಿಯಂತೆ ಭಾರತದ ಸ್ಥಾಪಿತ ಸೌರ ಸಾಮರ್ಥ್ಯ ಎಷ್ಟು ಗಿಗಾವ್ಯಾಟ್ ತಲುಪಿದೆ ಅಂತ. ಎಷ್ಟು ಗಿಗಾವ್ಯಾಟ್ ತಲುಪಿದೆ? ಎಷ್ಟು ಅಂದರೆ ಸರ್ ಆಪ್ಷನ್ ಸಿ, 136 ಗಿಗಾವ್ಯಾಟ್. ಓಕೆ, ಆ್ಯಂಡ್ ದೆನ್ ಈ ಮಂತ್
ಐ ಥಿಂಕ್ ಕೆ ಬಿ ಅವರು ಫೇಕ್ ಆಗಾದರೂ ನಿಮ್ಮ ಒಂದು ಬಿಲ್ ಕಟ್ ಮಾಡ್ತಾರೆ ನೋಡಿ. ಮೀನ್ಸ್ ಜಾಸ್ತಿ ಯೂನಿಟ್ನ ನೀವು ಈ ಒಂದು ತಿಂಗಳು ಜಾಸ್ತಿ ನೀವು ಬಳಕೆ ಮಾಡಿದ್ದೀರಾ, ಸೊ ಅದಕ್ಕೆ ಈ ತಿಂಗಳು ನೀವು 200 ಯೂನಿಟ್ಗಿಂತ ಲೈಕ್ ನಿಮ್ಮದು ನಾರ್ಮಲ್ ಎವರೇಜ್ ಯೂನಿಟ್ ಇರುತ್ತಲ್ವ, ಅದಕ್ಕೆ ನೀವು ಜಾಸ್ತಿ ಬಳಕೆ ಮಾಡಿದ್ದೀರಾ ಅಂತ ನಿಮ್ಮದು ಬಿಲ್ ಬರುತ್ತೆ. ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ಬಟ್ ಬರುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಈ ಒಂದು ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆಗ್ತಿದೆ ಅಲ್ವಾ, ಸೊ ಆ ಕಾರಣದಿಂದಾಗಿ ನಮ್ಮ ದೇಶದಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಏನಿದೆ ಅಲ್ವಾ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೆ ಈ ಒಂದು ಪ್ರೈವೇಟ್ ಕಂಪ್ನಿಗಳಿಂದ ಏನು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾವಲ್ವಾ, ಸೋಲಾರ್ ಯೂನಿಟ್ ಆಗಲಿ ಆ್ಯಂಡ್ ದೆನ್ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಂದೆಲ್ಲ ಸಹ ರೆಡಿ ಆಗ್ತದಲ್ವ, ಸೊ ಅಲ್ಲಿಂದ ಜಾಸ್ತಿ ಬಿಡ್ ಮಾಡ್ತಾ ಇದ್ದಾರೆ ಇವರು, ಕಡಿಮೆ ಆಗ್ತಾ ಇದೆ ಅನ್ನೋ ಕಾರಣದಿಂದಾಗಿ. ಓಕೆ, ಸೊ ಎಲೆಕ್ಟ್ರಿಸಿಟಿ ಸ್ವಲ್ಪ ಕಡಿಮೆ ಸಿಗ್ತಾ ಇದೆ ಅನ್ನೋ ಕಾರಣದಿಂದಾಗಿ ಜಾಸ್ತಿ ದುಡ್ಡು ಕೊಟ್ಟು ಬಿಡ್ ಮಾಡ್ತಾ ಇದ್ದಾರೆ. ಓಕೆ, ಒಂದೊಂದು ಯೂನಿಟ್ಗೆ ಅವರೇ ಮಿನಿಮಮ್ ಎಷ್ಟು ಅಂತಂದರೆ 10-12 ರೂಪಾಯಿ ಕೊಟ್ಟು ಬಿಡ್ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ಸ್ ವೈ ನಿಮಗೆ ಸಹ ಸ್ವಲ್ಪ ಕೊಕ್ಕೆ ಹಾಕೋ ಚಾನ್ಸಸ್ ಸ್ವಲ್ಪ ಇರುತ್ತೆ ನೋಡಿ, ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ರೈಲ್ವೆ ಹಳಿಗಳ ಮೇಲೆ ಆನೆಗಳ ಸಾವನ್ನು ತಡೆಯಲು ಪರಿಸರ ಸಚಿವಾಲಯವು ಯಾವ ಸಚಿವಾಲಯದೊಂದಿಗೆ ಕಾರ್ಯಾಗಾರವನ್ನು ಆಯೋಜಿಸಿದೆ ಅಂತ ಕೇಳಿದ್ದೇನೆ. ಸರಿನಾ, ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ರೈಲ್ವೆ ಸಚಿವಾಲಯ ಅಂತ ಹೇಳ್ತೀವಿ. ಸರ್ನ ಯಾವ ಸಚಿವಾಲಯ? ಒಂದು ರೈಲ್ವೆ ಸಚಿವಾಲಯ. ಆ್ಯಂಡ್ ನೆಕ್ಸ್ಟ್ 36ನೇ ಪ್ರಶ್ನೆ, ಭೂ ವಿಜ್ಞಾನ ಸಚಿವಾಲಯದ ವರದಿಯಂತೆ 1901ರಿಂದ 2018ರ ಅವಧಿಯಲ್ಲಿ ಭಾರತ ಸರಾಸರಿ ತಾಪಮಾನವು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ ಅಂತ ಕೊಡಿದ್ದಾರೆ. ಸರ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ ಸರ್? ಇದು ಎಷ್ಟು ಅಂದರೆ 0.5 ಡಿಗ್ರಿ ಸೆಲ್ಸಿಯಸ್ ಅಥವಾ 0.7 ಡಿಗ್ರಿ ಸೆಲ್ಸಿಯಸ್ ಅಂದರೆ ಸರ್ ಮಹೇಂದ್ರ ಸಿಂಗ್ ಧೋನಿ 0.7 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ನೆಕ್ಸ್ಟ್, ಆಧಾರ್ ಪರಿಸರ ವ್ಯವಸ್ಥೆಯ ಭದ್ರತೆಯನ್ನು ಬಲಪಡಿಸಲು UIDAI ಪ್ರಾರಂಭಿಸಿದ ಮೊದಲ ರಚನಾತ್ಮಕ ಕಾರ್ಯಕ್ರಮದ ಹೆಸರೇನು ಅಂತ ಕೇಳಿದ್ದಾನೆ. ಏನಾಗಿದೆ ಸರ್ ಅದು ಹೆಸರು? ಏನು ಅಂದರೆ ಒಂದು ಬಗ್ ಬೌಂಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಬಗ್ ಬೌಂಟಿ ಪ್ರೋಗ್ರಾಮ್. ಆ್ಯಂಡ್ ನೆಕ್ಸ್ಟ್, ನೀತಿ ಆಯೋಗದ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ 2026ರ ವರದಿಯಲ್ಲಿ ಸತತ 2ನೇ ವರ್ಷ ಮೊದಲ ಸ್ಥಾನವನ್ನು ಉಳಿಸಿಕೊಂಡ ರಾಜ್ಯ ಯಾವುದು ಅಂತ. ಓಕೆ, ಫಿಕ್ಸ್ ಇದು ಬಂದೇ ಬರುತ್ತೆ ನೋಡಿ, SSCಯಲ್ಲಿ, ಆ್ಯಂಡ್ ನೆಕ್ಸ್ಟ್ ನಿಮ್ಮ RRBಯಲ್ಲಿ, ಅದು ನೆಕ್ಸ್ಟ್ ನಿಮ್ಮ ಈ ಡಿಫೆನ್ಸ್ ಎಕ್ಸಾಮಲ್ಲಿ, ಸುಪ್ರೀಂ ಕೋರ್ಟ್ ಎಕ್ಸಾಮಲ್ಲಿ, ಬ್ಯಾಂಕಿಂಗ್ ಎಕ್ಸಾಮಲ್ಲಿ, ಸ್ಟೇಟ್ ಎಕ್ಸಾಮಲ್ಲಿ. ಯಾಕಂದರೆ ಹೋದ ವರ್ಷ ಇದನ್ನು ಇಷ್ಟು ಬಾರಿ ಕೇಳಿದಾನೆ, ಒಂದು 10 ಎಕ್ಸಾಮಲ್ಲಿ ಕೇಳಿದಾನೆ ಅನಿಸುತ್ತೆ ವೇರಿಯಸ್ ಎಕ್ಸಾಮ್ಗಳಲ್ಲಿ. ಓಕೆ, ಯಾವುದು ಅಂದರೆ ಈ ಒಡಿಶಾ ರಾಜ್ಯ. ಓಕೆ, ಯಾವ ರಾಜ್ಯ? ಒಂದು ಒಡಿಶಾ ರಾಜ್ಯ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಗುತ್ತೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈ ಕ್ಲಾಸಲ್ಲಿ ನೀವು ಯಾವ್ಯಾವ ಕ್ವಶನ್ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ವಾ, ಆ ಒಂದು ಯಾವುದು ಮಹಿಳಾ ರೈತರ ವರ್ಷ ಆಗಲಿ, ಆ್ಯಂಡ್ ನೆಕ್ಸ್ಟ್ ಆ ಒಂದು ನೇಪಾಳದ ನೂತನ ಮಧುಷ ಆಗಿರಲಿ. ಓಕೆ, ಸೊ ಅವರೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಲ್ವಾ, ಅದಕ್ಕಿಂತ 10% 10x ಇಂಪಾರ್ಟೆಂಟ್ ಈ ಕ್ವಶನ್ ನಿಮಗೆ ನೆನ್ಪಿಟ್ಕೊಳ್ಳಿ. ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ FHI 2026 ವರದಿಯಲ್ಲಿ 2ನೇ ವರ್ಷ ಸತತವಾಗಿ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿದೆ. ಯಾವುದು? ಒಡಿಶಾ ರಾಜ್ಯ. ಕೇರಳ ಅಂತ ಕೊಟ್ಟರೆ ಹಾಕಬೇಡಿ. ಓಕೆ, ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್. ಓಕೆ, ಫಿಸ್ಕಲ್ ಅಂತ ಕೊಟ್ಟಿದ್ದಾನೆ. ಫಿಸ್ಕಲ್ ಹೆಲ್ತ್ ಇಂಡೆಕ್ಸಲ್ಲಿ ನಿಮ್ಗೆ ಯಾವುದು ಬರುತ್ತೆ? ಒಡಿಶಾ ಬರುತ್ತೆ. ಬೇರೆ ಯಾವುದಾದ್ರೂ ಹೆಲ್ತ್ ಇಂಡೆಕ್ಸಲ್ಲಿ ನಿಮಗೆ ಕೇರಳ ಬರ್ಬೋದೇನೋ, ಬಟ್ ಈ ಫಿಸ್ಕಲ್ ಹೆಲ್ತ್ ಇಂಡೆಕ್ಸಲ್ಲಿ ನಿಮಗೆ ಒಡಿಶಾನೇ ಬರುತ್ತೆ. ಯಾಕೆಂದರೆ ಹೋದ ವರ್ಷ ಬೇರೆ ಹೆಲ್ತ್ ಇಂಡೆಕ್ಸಲ್ಲಿ ಈ ಒಂದು ಕೇರಳ ಫಸ್ಟ್ ಇತ್ತು. ಓಕೆ, ಸೊ ಅದಕ್ಕೆ ನೀವು ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. ಅಂದರೆ ನೆಕ್ಸ್ಟ್, ಈ ಒಂದು ನೀತಿ ಆಯೋಗವು ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ ವರದಿಯಲ್ಲಿ ಕರ್ನಾಟಕ ರಾಜ್ಯವು ಇತ್ತೀಚೆಗೆ ಯಾವ ಗುಂಪಿಗೆ ಸೇರಿದೆ ಅಂತ. ಸರಿನಾ, ಯಾವ ಗುಂಪಿಗೆ ಸೇರಿದೆ? ಇದು ಸ್ಟೇಟ್ ಅವರು ಏನು ಓದ್ತಾ ಇದ್ರಲ್ವಾ, ಸೊ ಅವ್ರು ನೆನ್ಪಿಟ್ಕೊಳ್ಳಿ ಅದನ್ನು ನೀವು ಒಡಿಶಾ ಸಹ ನೆನ್ಪಿಟ್ಕೊಳ್ಬೇಕು. ಬಟ್ ಇಲ್ಲಿ ಯಾವುದು ಇದೆ? ಯಾವುದಂದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಪರ್ಫಾರ್ಮರ್ ಗುಂಪಿನಲ್ಲಿ ನಮ್ಮ ಕರ್ನಾಟಕ ಕಂಡುಬರುತ್ತೆ ಅಂತ. ಸರ್ ಯಾವ ಗುಂಪಲ್ಲಿ? ಈ ಒಂದು ಪರ್ಫಾರ್ಮರ್ ಗ್ರೂಪ್ಸಲ್ಲಿ ನಮ್ಮ ಕರ್ನಾಟಕ ಕಂಡುಬರ್ತಾ ಇದೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಯಾವುದು? ಒಂದು ಪರ್ಫಾರ್ಮರ್ಲಿದೆ. ಓಕೆ, ಪರ್ಫಾರ್ಮ್ ಮಾಡ್ತೀವಿ ಸರ್ ನಾವು ಕರ್ನಾಟಕದವರು, ನಾವು ಸುಮ್ಮನೆ ಇಲ್ಲ. ಆ್ಯಂಡ್ ನೆಕ್ಸ್ಟ್, ಪ್ರಧಾನಿ ಮೋದಿಯವರು ಇತ್ತೀಚೆಗೆ PM ಕಿಸಾನ್ ಯೋಜನೆ ಎಷ್ಟನೇ ಕಂತನ್ನ ಹಣವನ್ನು ಬಿಡುಗಡೆ ಮಾಡಿದರು ಅಂತ ಕೇಳಿದ್ದಾನೆ. ಸರಿನಾ, ಸೊ ಇದನ್ನು ನೀವು ಇಂದಿನ ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಆ್ಯಂಡ್ ಇಂದಿನ ಹೋಮ್ವರ್ಕಿಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಆಪ್ಷನ್ ಡಿ ಇಲ್ಲ, ಆಪ್ಷನ್ ಡಿನ ನೀವೇ ಹಾಕೊಳ್ಳಿ. ಸೊ ಆಪ್ಷನ್ ಡಿನೇ ಮೇ ಬಿ ರೈಟ್ ಆಗಿರಬಹುದು. ಓಕೆ, ಸೊ ಅದನ್ನು ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.